ರಸ್ತೆಯ ಒಂದು ಮುಂಭಾಗದಲ್ಲಿದ್ದೀವಿ. ಸುಮಾರು 4 ವರ್ಷದಿಂದ ಇದೇ ಒಂದು ಪರಿಸ್ಥಿತಿ ಅಂತಂದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಅದೇ ಇವ್ರು ಏನು ಮಾಡಿದ್ದಾರೆ, ರೋಡ್ ಮಾಡಿಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿಬಿಟ್ಬಿಟ್ಟಿದ್ದಾರೆ. ಆರಾಮಾಗಿ ಮೇಡಮ್ ಅದೇ ಎಲೆಕ್ಷನ್ ಬಂದಾಗ ಜನ ಜ್ಞಾಪನ ಬರ್ತಾರೆ, ಇವ್ರಿಗೆ ಎಲೆಕ್ಷನ್ ಇಲ್ಲ ಅಂದರೆ ಜನ ಜ್ಞಾಪನ ಬರಲ್ಲ. ಓಟ್ ಕೇಳ್ತಾರೆ, 500,000 ಕೊಡ್ತಾರೆ, ಸರಿ ಮಾಡ್ಕೊಂಡು ಹೋಗ್ತಾರೆ. ಯಾವ ರೋಡ್ ಹಾಕ್ಸಲ್ಲ, ಏನು ಹಾಕ್ಸಲ್ಲ. ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದಲ್ಲಿ 5 ನಿಮಿಷ ಭಕ್ತಾದಿಗಳು ಕುತ್ಕೊಳ್ಳೋಕ್ಕಾಗಲ್ಲ. ಇವಾಗ ಏನಿದೆ ಅಂದ್ರೆ ಇರೋದನ್ನ ಅನುಭವಿಸ್ಕೊಂಡು ಹೋಗು, ಇರೋದನ್ನ ದುಡಿದಿರೋದನ್ನ ಟ್ಯಾಕ್ಸ್ ಕಟ್ಕೊಂಡು ಹೋಗು, ಇಷ್ಟೇ ಹೇಳಿರೋದು. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಸೊ ನಾವಿವತ್ತು ಬಂದಿರೋದು ರಸ್ತೆ ಸಮಸ್ಯೆ ಬಗ್ಗೆ ತೋರಿಸ್ಲಿಕ್ಕೆ. ಜನಸಾಮಾನ್ಯರು ತುಂಬಾ ಪ್ರಾಬ್ಲಮ್ನ ಪಡ್ತಿರೋವಂಥದ್ದು. ಯಾಕಂದರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂಥ, ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯಗಳು. ಅದು ಯಾವುದಪ್ಪ ಅಂದರೆ ನೀರು, ರಸ್ತೆ, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಕರೆಂಟು. ಈ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾದ ರೀತಿ ಇದ್ದಾಗ ಮನುಷ್ಯ ಯಾವ ರೀತಿಯಾಗಿ ಜೀವನ ಮಾಡ್ಬೋದು. ಆದರೆ ಆಗ ಬೆಂಗಳೂರು ಸಿಟಿ ಅಂತ ಬಂದಾಗ ಹಲವಾರು ಸಮಸ್ಯೆಗಳು. ನಾವು ಮೊನ್ನೆ ತಾನೇ ನಮ್ಮ ಒಂದು ಸಪ್ತಶ್ವ ಚಾನಲಲ್ಲಿ ಒಂದು ಸುದ್ದಿ ಮೂಲಕ ತೋರಿಸಿದೇನಪ್ಪ ಅಂದರೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಕಸದ ವ್ಯವಸ್ಥೆ ನಿಮಗೆ ತೋರಿಸಿದ್ವಿ. ಈಗ ರಸ್ತೆ ಸಮಸ್ಯೆ ಯಾವ ರೀತಿ ಆಗಿದೆ, ಬೆಂಗಳೂರು ಸಿಟಿ ಸಿಲಿಕಾನ್ ಸಿಟಿ ಅಂತಲೇ ಹೇಳ್ತೀವಿ. ನಾವು ಕೂಡ ಈಗ ಕೊಮ್ಮಘಟ್ಟ ರಸ್ತೆಯ ಒಂದು ಮುಂಭಾಗದಲ್ಲಿದ್ದೀವಿ. ನೋಡ್ತಾ ಇರ್ಬೋದು ರಸ್ತೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಅಂದರೆ ಸುಮಾರು 4 ವರ್ಷದಿಂದ ಇದೇ ಒಂದು ಪರಿಸ್ಥಿತಿ ಅಂತಂದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಸುಮಾರು ಒಂದು ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 4 ವರ್ಷದಿಂದ ಈ ಒಂದು ರಸ್ತೆ ನೋಡ್ತಾ ಇರ್ಬೋದು. ಎಲ್ಲ ಕಡೆಗೂ ರಸ್ತೆ ಹಾಳಾಗಿರುವಂಥದ್ದು. ಗ್ಯಾರಂಟಿ ಯೋಜನೆಗಳು ಏನೋ ಅಂತಾರಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಈ ಥರ ಎಲ್ಲ ಬೇಕಾಗಿರುವಂಥ ಯಾವುದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಮೂಲಭೂತ ಅವಶ್ಯಕತೆ ಮನುಷ್ಯನಿಗೆ ಬೇಕಾಗಿದೆಯೋ, ಜನಕ್ಕೆ ಬೇಕಾಗಿದೆ, ಆ ಒಂದು ವ್ಯವಸ್ಥೆನ ಸರ್ಕಾರದವರು ಗಮನ ಹರಿಸಿ ಮಾಡದೆ ಈ ರೀತಿ ದುರ್ವ್ಯವಸ್ಥೆನ ತೋರಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ, ಎಷ್ಟು ನಮ್ಮ ಒಂದು ವ್ಯವಸ್ಥೆ ಯಾವ ರೀತಿಯಾಗಿದೆ. ಇದರಲ್ಲೇ ಸಹ ವಾಹನ ಸವಾರರು ಸಹ ಓಡಾಡ್ತಿದ್ದಾರೆ. ಎಷ್ಟೇ ತೊಂದರೆ. ಇದು ಗುಂಡಿಗಳು ನೋಡ್ತಾ ಇರ್ಬೋದು, ಎಲ್ಲ ಗುಂಡಿಗಳು ಬಾಯಿ ತೆರೆದು ನಿಂತಿದ್ದಾವೆ. ಒಂಥರ ಏನೋ ಜನಸಾಮಾನ್ಯರು ಹೇಳ್ತಿರೋದು ಸುಮಾರು 4 ವರ್ಷದಿಂದ ಈ ಒಂದು ಸಮಸ್ಯೆನ ಫೇಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರೆ. ಎಷ್ಟೋ ಜನ ಈಗ ಕೆಂಗೇರಿಗೆ ಹೋಗ್ಬೇಕಾಗಿರೋರು ಅಥವಾ ಮೈಸೂರಿಗೆ ಹೋಗ್ಬೇಕಂದ್ರೆ ಈ ಒಂದು ದಾರಿನ ಮೂಲಕನೇ ಹೋಗ್ತಾರೆ. ಸೊ ಈಗ ನೋಡ್ತಾವೆ ಲಾರಿ ಆಗಿರ್ಬೋದು, ಸ್ಕೂಟಿ ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಈಗ ಎಷ್ಟೋ ಜನ ಹೇಳಿರೋ ಪ್ರಕಾರ ಸುಮಾರು 4 ವರ್ಷದಿಂದ ಈ ಒಂದು ಸಮಸ್ಯೆನ ಫೇಸ್ ಮಾಡ್ತಾ ಇರೋದು. ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಈ ಒಂದು ಭಾಗದಲ್ಲಿ ಸಂಬಂಧಪಟ್ಟಂತ ಯಾವ ರಾಜಕಾರಣಿ ಕೂಡ ಇದಕ್ಕೆ ಮುಖ ಮಾಡಿಲ್ಲ ಅಂತಾನೆ ಹೇಳ್ತಾ ಇರೋಂಥ ಇಲ್ಲಿರಂತ ನಿವಾಸಿಗಳು. ನೋಡ್ತಾ ಇರೋದು ಯಾವ ಒಂದು ರೋಡನ್ನು ಸಹ ಸರಿ ಇಲ್ಲ. ಒಂದು 100 ಮೀಟರ್ ಒಂದು ರೋಡ್ ಸರಿ ಇದ್ರೆ ಅಲ್ಲಿಂದ ಮತ್ತೆ ಇದೇ ರೀತಿಯಾದ ಡ್ಯಾಮೇಜ್ ಆಗಿದೆ. ಸೊ ಎಲ್ಲ ಕಡೆಗೆ ಗುಂಡಿಗಳು. ಈಗ ನೋಡಿದ್ರೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಸಿಲಿಕಾನ್ ಸಿಟಿ, ಆ ರೀತಿಯಾಗಿ ಒಂದು ಸ್ಮಾರ್ಟ್ ಸಿಟಿ ಅಂದರೆ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಅನ್ನೋದು ಒಂದು ಸ್ಮಾರ್ಟ್ ಸಿಟಿಯಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಸ್ಮಾರ್ಟ್ ಸಿಟಿನ ಕರಾಳ ಒಂದು ಮುಖ ಏನಪ್ಪ ಅಂದರೆ ಈ ರೀತಿಯಾದಂತಹ ಒಂದು ದುರ್ವ್ಯವಸ್ಥೆ ಅಂತಲೇ ಹೇಳ್ಬೋದು. ರಸ್ತೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಅಂತಂದು ನಾವು ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಸಹ ಇದೇ ರೀತಿಯಾದ ಸಮಸ್ಯೆ. ಅಂದರೆ ರೋಡ್ ಮಾಡ್ತಾ ಇದ್ದಾರೆ ಅಂದರೆ ಸರಿಯಾದ ರೀತಿಯಾದ ರೋಡ್ ವ್ಯವಸ್ಥೆ ಇಲ್ಲ. ಏನಾದರೂ ಒಂಚೂರು ಗುಂಡಿ ಏನಾದರೂ ಆಗಿದೆ ಅಂದರೆ ಆ ಗುಂಡಿಗೆ ಸಿಮೆಂಟ್ ತುಂಬಿಟ್ಟು ಅದು ಪ್ಯಾಚಪ್ ಮಾಡುವಂಥ ಪರಿಸ್ಥಿತಿನ ಈಗ ನಿರ್ಮಾಣ ಮಾಡ್ತಾ ಇರೋದು ಎಲ್ಲ ಒಂದು ಅಧಿಕಾರಿಗಳು. ತೆರಿಗೆ ಮುಖಾಂತರ ಬಂದಿರುವಂತ ದುಡ್ಡನ್ನ ಅದನ್ನ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಜನರಿಗೆ ಬೇಕಾದಂತ ವ್ಯವಸ್ಥೆನ ಸಹ ಕಲ್ಪಿಸ್ತಾ ಇಲ್ಲ. ಈ ನೋಡ್ತಾ ಇರಬಹುದು ಇದರಲ್ಲೇ ಸಹ ಲಾರಿಗಳು ಓಡಾಡ್ತಾ ಇರೋದಾಗಿರ್ಬೋದು, ಬಸ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಎಲ್ಲಾನು ಸಹ ಇಲ್ಲೇ ಓಡಾಡ್ತಾ ಇದೆ. ಸುಮಾರು 4 ವರ್ಷದಿಂದ ಈ ತೊಂದರೆನ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ನಾವು ಜನಸಾಮಾನ್ಯ ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಅವ್ರ ಹತ್ರನೇ ಹೋಗಿ ಮಾತಾಡ್ಸೋಣ. ಯಾವ ರೀತಿಯಾಗಿ ಈ ಒಂದು ಸಿಚುವೇಶನ್ ಅವರು ಫೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಇವಾಗ ಆಸ್ಮಾ ಇರೋರು ಏನಾರು ಬಂದರು ಅಂದ್ಕೊಳ್ಳಿ, ಧೂಳಿಗೆ ಆಲ್ಮೋಸ್ಟು ಅವ್ನು ಮನೆಗೆ ಹೋಗೋಷ್ಟೇ ಸುತ್ತೋಗ್ಬಿಟ್ಟಿದ್ದಾರೆ. ನಂಗೆ ಗೊತ್ತಿರೋಂಗೆ ಇದೇನು ಮಾಡ್ಬಿಟ್ಟಿದ್ದಾರೆ ಅಂದರೆ ಇದು ರೋಡ್ ಮಾಡಿಲ್ಲ ಇವರು. ಈ ಸ್ವಿಮ್ಮಿಂಗ್ ಪೂಲು, ಮೋರಿ ಕಾಂಟ್ರಾಕ್ಟ್ರಿಂದ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಇವ್ರಿಗೆ ಏನೇ ಬೇಕು ಅಂದರೆ ಕಾಸು ಕೊಟ್ಬಿಟ್ಟು ಹೋಗ್ತಾರೆ ಗೊತ್ತಾ, ನೈಸ್ ರೋಡು ಅಂಥದ್ದಾದರೆ ರೋಡ್ ಇವ್ರಿಗೆ ಫ್ರೀಯಾಗಿ ಓಡಾಡ್ತಾರೆ ಗೊತ್ತಾ, ಅದು ರೋಡಲ್ಲ ಇವ್ರಿಗೆ. ಪಬ್ಲಿಕ್ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ₹1 ಕಾಯ್ತಾರ. ₹1 ಕಾಯಿನ್ಗೆ ಏನು ಬೆಲೆ ಹೇಳಿ, ಎತ್ಕೊಬೇಕು, ಕಾಲ್ ಮಾಡಬೇಕು, ಬಿಡಬೇಕು. ಅದೇ ₹500 ನೋಟ್ ಬಿದ್ದಿದ್ರೆ ಏನು ಬೆಲೆ ಇರ್ತೇಳಿ, ಆ ಥರಲ್ಲೇ ಕಾಗ್ಬಿಟ್ಟಿದೆ. ಪಬ್ಲಿಕ್ನ ₹1 ಕಾಯಿನ್ ಥರ ಯೂಸ್ ಮಾಡ್ತಾಯಿದ್ದಾರೆ. ಪಬ್ಲಿಕ್ಕು ಬುದ್ಧಿ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಇವಾಗ ಹಿಂಗಿದೆಯಾ, ತೊಗೊಂಬಂದು ಒಂದು ಗಿಡ ನೆಡಲಿ ಬಿಡಿ, ಗೊತ್ತಾಗುತ್ತೆ ಸರ್ಕಾರಕ್ಕೆ ಏನಕ್ಕೆ ಗಿಡ ನೆಟ್ಟೆ ಅಂದಾಗ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಅದರಿಂದ ಏನು ಮಾಡೋದು ಮೇಡಮ್, ಸರ್ಕಾರ ಕರೆಕ್ಟಾಗಿಲ್ಲ ನಮ್ಮದು. ₹10 ಕೊಟ್ಟರೆ ಜನನೂ ಹಂಗೆ ಇದ್ದಾರೆ. ₹10 ಕೊಟ್ಟರೆ ಅಣ್ಣಂಗೆ ದೇ ಅಂತಾರೆ, ₹20 ಕೊಟ್ಟರೆ ಅಕ್ಕಂಗೆ ದೇ ಅಂತಾರೆ. ಏನು ಹೇಳೋಕ್ಕಾಗುತ್ತೆ ಸರ್ಕಾರಕ್ಕೆ? ಸರ್ಕಾರ ಹಂಗಿದ್ದಾಗ ಜನ ನಿಂತ್ಕೊಬೇಕು. ಗ್ರಾಮ ಪಂಚಾಯತಿ ಅಂತೀವಿ ಇದನ್ನು. ನೋಡಿ ಕರೆಂಟ್ ಕಂಬ ಅಲ್ಲಿದೆ, ಇವಾಗ ಇಲ್ಲಿ ಹಳ್ಳ ಇದೆ. ಮಿಸ್ಸಾಗಿ ಕರೆಂಟ್ ಕಂಬ ಕೂತಾರೆ, ಯಾರು ನೋಡ್ತಾರೆ? ಯಾರೂ ನೋಡಲ್ಲ. ಬರ್ತಾರೆ, 500,000 ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಎಲ್ಲ ಕಳ್ಳನ ಮಕ್ಕಳು. ಸರ್ಕಾರ ಅನ್ನೋದೇ ಕಳ್ಳನ ಮಕ್ಕಳು ಸರ್ಕಾರ. ಬೇಕಾದ್ರೆ ಯಾರು ಬೇಕಾದ್ರೂ ಬಂದರೂ ಅದನ್ನೇ ಹೇಳ್ತೀನಿ ನಾನು. ಇದು ಒಂದು ರಸ್ತೆ ನಿಮ್ಮ ಒಂದು ಈ ಭಾಗದಲ್ಲಿ ಮಾತ್ರ ಅಷ್ಟೇ ಅಲ್ಲ ಸರ್, ಎಲ್ಲ ಮೇಡಮ್. ಹೌದೌದು 100%. ಮೇಡಮ್ ಇವಾಗ ಏನಾಗಿದೆ ಗೊತ್ತಾ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ.
ಇವಾಗ 4 ವರ್ಷದಿಂದ ಇಲ್ದಿರೋದು ಪೈಪ್ ಲೈನ್ ಇವಾಗ ಬರ್ತಾ ಇದೆ. ಏನಕ್ಕೆ ಇವಾಗ BBMP ಎಲೆಕ್ಷನ್, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಅದರಿಂದ ಇವ್ರಿಗೇನು ಅಗಿಬೇಕು, ತೋಡಬೇಕು, ನಾವು ಕೆಲಸ ಮಾಡ್ತಾಯಿದ್ದೀವಿ, ನಾವು ಇದ್ದೀವಿ ಅಂತ. ಅವಾಗ 3 ಪಕ್ಷ 4 ಪಕ್ಷ ಇತ್ತು. ಇವಾಗೆಲ್ಲ ಪಕ್ಷದವ್ರು ಏನಕ್ಕೆ ಕೈ ಹಾಕ್ತಾ ಇದ್ದೀರಾ? 4 ವರ್ಷದಿಂದ ಇಲ್ದಿರೋದು ಇವಾಗ ಏನಕ್ಕೆ ಇರಬೇಕು ನಿಮಗೆ? ಇವಾಗ ಹೆಂಗಿದ್ರು ಓಡಾಡ್ತಾ ಇದ್ದೀವಿ ರೋಡಲ್ಲಿ. ಇವಾಗ ಬರ್ತಾರೆ ನೋಡ್ರಿ, ಇವಾಗ ಯಾವ್ದೋ ನೀವು ಕೊಟ್ಟಿರೋ ನ್ಯೂಸ್ ಬರ್ತಾರೆ, ಹಿಂಗೆ ಮೇಡಮ್ ಹೌದಾ ಹಂಗೆ ಹಿಂಗೆ ಅಂತಾರೆ. ಒಂದು ಅಷ್ಟು ದೂರ ಅದನ್ನು ಏನು ಮಾಡ್ತಾರೆ, ಫುಲ್ ಹಾಕಲ್ಲ, ಬಟ್ಟೆಗೆ ಹೊಲಿಗೆ ಹಾಕ್ತಾರೆ ಗೊತ್ತಾ, ಅರ್ಧೋದ್ರೆ ಆ ಥರ ಹಾಕ್ತಾರೆ. ಆ ಥರ ರೋಡೇ ಬೇಡವಲ್ಲ ನಮಗೆ. ಆಗಿನ ಕಾಲದಲ್ಲೂ ಹಿಂಗೆ ತಂದು ಎತ್ತಿನ ಎಲ್ಲ ಹೊಡೆದು ಅದೇ ರೋಡನ್ನ ಬಿಟ್ಬಿಟ್ರೆ ಆಗೋಯ್ತಲ್ಲ. ಎಲ್ಲ ದೊಡ್ಡ ದೊಡ್ಡ ಗಾಡಿ ಬಿಡ್ತಾರೆ ಇಲ್ಲಿ. ಇವಾಗ ನೋಡಿ ಸ್ಟೂಡೆಂಟ್ ಇವಾಗ ಅಲ್ಲಿ ಗಾಡಿ ನಿಂತಿದೆ, ನಾನು ಹೇಳ್ತಾ ಇರೋದು. ಅಲ್ಲಿ ಗಾಡಿ ನಿಂತಾಗ ಏನಾಗುತ್ತೆ ಹೇಳಿ, ಇವಾಗ ಬಸ್ ಹೋಗ್ತದೆ, ಏನೋ ಮಿಸ್ ಆಗಿ ಗುದ್ಬಿಡ್ತು. ಅವ್ರು ಹೇಳೋದೇನು ಹೇಳಿ, ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ, ಅವ್ರ ಕಡೆಯಿಂದ ಅವ್ರು ಮಾಡಿದ್ಮೇಲೆ ರೋಡ್ ಮಾಡೋರು ಯಾರು ಮತ್ತೆ ಅಂತ ಕೇಳೋದು. ಇವಾಗ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೋಡ್ ಮಾಡಿರ್ತಾರೆ. ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 3 ದಿವಸ ಬರಲ್ವ ರೋಡು? ಅಂದರೆ ಅವ್ರ ಮನೆಗೆ ಪೈಂಟ್ ಮಾಡಿಸ್ತಾರೆ. ಹಂಗಂದ್ರೆ ಪೈಂಟ್ ಮಾಡೋರು ಹೆಂಗಾಯ್ತು ಹಂಗೆ ಮಾಡಕ್ಕೆ ಬಿಟ್ಬಿಡ್ತಾರಾ? ಅದನ್ನೇ ಮೇಡಮ್ ಕೇಳೋದು ನಾನು. ಸರ್ ನೀವೇನು ಹೇಳ್ತೀರಾ ರಸ್ತೆ? ಏನಿಲ್ಲ ಮೇಡಮ್, ನಮ್ಮ ಹುಡುಗ ಹೇಳಿದಾರ ನಿಜ, ಅವರೇ ಬಂದು ಸ್ವಲ್ಪ ನೋಡ್ಬೇಕಷ್ಟೇ. ಇನ್ನೇನು ಯಾರು ಸತ್ರೆ ಯಾರು ಬರ್ತಾರೆ, ಸರ್ಕಾರ ಬರಬೇಕಷ್ಟೇ ಮೇಡಮ್. ಪ್ರತಿನಿತ್ಯ ಓಡಾಡ್ತಿರ್ತೀರಾ, ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ? ಏನು ಯಾರಿಗೆ ಹೇಳೋಣ ಮೇಡಮ್? ಯಾರು ಇವತ್ತೇನೋ ಬಂದು ಕೇಳ್ತೀರಾ, ನಾಳೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಅದೇ ನೋಡಬೇಕು, ಫಸ್ಟ್ ಜನ ಬುದ್ಧಿ ಕಲಿಬೇಕಷ್ಟೇ ಮೇಡಮ್. ಜನಪ್ರತಿನಿಧಿಗಳು ಅಂತ ಈಗ ಕಾರ್ಪೊರೇಟರ್ ಆಗಿರೋದು, ಪಂಚಾಯತಿಯವರು, ಅಧಿಕಾರಿಗಳು ಯಾರು ಬಂದು ಯಾರು ಬರ್ತಾರೆ ಮೇಡಮ್? ಇವಾಗ ನೀವೇ ಕೇಳ್ತಾ ಇರೋದು ನಿಲ್ಲಿಸಿ, ಇನ್ನು ಯಾರು ಬಂದು ಕೇಳಲ್ಲ ಇಲ್ಲಿ. ಏನು ನೀವು ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸ್ತೀರಾ? ಎಷ್ಟು ಮೇಡಮ್ ಸಲ್ಸೋದು? ಅದೇ ಅವ್ರು ಓಟಿಗೆ ಬಂದು 500,000 ಕೊಟ್ಟು ಸರಿ ಮಾಡ್ಕೋತಾರೆ ಅಷ್ಟೇ. 5 ವರ್ಷಕ್ಕೊಂದ್ಸಲಿ ಬರ್ತಾರೆ ಅಷ್ಟೇ, ಓಟ್ ಕೇಳ್ತಾರೆ, 500,000 ಕೊಡ್ತಾರೆ, ಸರಿ ಮಾಡ್ಕೊಂಡು ಹೋಯ್ತಾರೆ. ಯಾವ ರೋಡು ಹಾಕ್ಸಲ್ಲ, ಏನು ಹಾಕ್ಸಲ್ಲ ಇಲ್ಲಿ. ಮತ್ತೆ ಈಗ ಜನರು ತೆರಿಗೆ ಎಲ್ಲ ತಗೊಂಡ್ಬಿಟ್ಟು ನಿಮ್ಮ ತೆರಿಗೆನೇ ತಗೊಂಡು ಸರ್ಕಾರ ನಡೆಸ್ತಾ ಇರೋದು. ಸೊ ಈಗ ಇಂಥ ಒಂದು ಮೂಲಭೂತ ಸೌಕರ್ಯಗಳು ಮಾಡ್ಕೊಟ್ಟಿಲ್ಲ ಅಂದ್ರೆ ಏನು ವೇಸ್ಟ್ ಅಷ್ಟೇ. ಸುಮ್ಮನೆ ಎಲೆಕ್ಷನ್ ಅವ್ರ ಖುಷಿಗೆ ಮಾಡ್ಬೇಕಷ್ಟೇ. ನಾವು ಏನಿಲ್ಲ ಮೇಡಮ್, ಎಲೆಕ್ಷನ್ಗೆ ಓಟ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಜನ ಯೋಚನೆ ಮಾಡ್ಬೇಕಷ್ಟೇ. ಮ್ಯಾಮ್ ಇದು ತುಂಬಾ ಆಗ್ತದೆ. ಯಾಕೆಂತ ಹೇಳಿದ್ರೆ ಈ ರೋಡ್ ಮೊದಲು ಇಷ್ಟೊಂದಾಗಿ ಯೂಸ್ ಆಗ್ತಾ ಇರಲಿಲ್ಲ. ಮುಂಚೆ ಇಲ್ಲಿ ಕೆಂಗೇರಿ ರೋಡ್ ಏನಿದೆ ಆ ಕಡೆ ಒಂದು ಅಂಡರ್ ಪಾಸ್ ಇತ್ತು, ಅಂದರೆ ರೈಲ್ವೆ ಗೇಟ್ ಇತ್ತು. ಅಲ್ಲಿ ಅಂಡರ್ ಪಾಸ್ ಕಾಮಗಾರಿ ಮಾಡ್ತಾ ಇರೋದ್ರಿಂದ ತುಂಬ ವೆಹಿಕಲ್ಸ್ ಈ ಕಡೆ ಡೈವರ್ಷನ್ ತೊಗೊಳ್ತಾ ಇದೆ. ಸೊ ಹಂಗಾಗಿ ಈ ರೋಡಲ್ಲಿ ತುಂಬ ಜಾಸ್ತಿ ವೆಹಿಕಲ್ಸ್ ಹೋಗ್ತಿದೆ. ಇವಾಗ ನೀವೇ ನೋಡಿದಾಗ ಈ ಕೆಲ ಕಮರ್ಷಿಯಲ್ಸ್ ಇದೆ, ಜೊತೆಗೆ ಹಾಗೆ ಈ ಕಡೆ ಹೋಗ್ತಾ ಒಂದು ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದಲ್ಲಿ ಒಂದು 5 ನಿಮಿಷ ಭಕ್ತಾದಿಗಳು ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಧೂಳು ಹೋಗುತ್ತೆ. ಆ್ಯಕ್ಚುಲಿ ಹೇಳೋದಂದರೆ ದೇವಸ್ಥಾನನ ಕ್ಲೋಸ್ ಮಾಡಿಡಬೇಕು ಅನ್ನೋ ಥರನೂ ಮಾತಾಡ್ತಿದ್ದಾರೆ. ಅಷ್ಟೊಂದು ವಿಗ್ರಹ ಮೂರ್ತಿಗೆ ಧೂಳು ಹೋಗ್ತಾ ಇದೆ. ಅದೇ ಥರ ನೀವು ಹೇಳೋದಂದರೆ ಇವಾಗ ಎಷ್ಟೊಂದು ಕಡೆ ಇವಾಗ ನಾರ್ಮಲಾಗಿ ಬಸ್ಸೇ ಹೋಗಿತ್ತು ಅಂದ್ಕೊಳ್ಳಿ, ಇದು ಹೋದರೆ ಒಂದು ಅರ್ಧ kg ಧೂಳು ಎಲ್ಲ ಕಡೆಯೂ ಸೇರಿಕೊಳ್ಳುತ್ತೆ. ಆ ಥರ ತೊಂದರೆ ಆಗ್ತಿದೆ. ಇಲ್ಲಿ ನೀರು ಸಿಂಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ, ಬಟ್ ಈ ಬಿಸಿಲಲ್ಲಿ ಒನ್ ಟೈಮ್ ನೀರು ಹಿಂಗೆ ಹೋಗಿ ಒಂದು 10 ನಿಮಿಷಕ್ಕೆ ಒಣಗೋಗ್ತಾ ಇದೆ. ಇದರಿಂದ ತುಂಬಾ ಧೂಳು ಸಮಸ್ಯೆನೇ ಜಾಸ್ತಿ ಆಗ್ತಿದೆ. ಈ ಹಳ್ಳ ಕೊಳ್ಳ ಹೇಗೋ ಮ್ಯಾನೇಜ್ ಮಾಡ್ಬೋದು, ಆದರೆ ಧೂಳಿಂದ ಈ ಧೂಳು ತೊಗೊಂಡು ಕ್ಲೀನ್ ಮಾಡಿನೇ ಸುಸ್ತಾಗಿ ಹೋಗ್ತಾ ಇದೆ. ಖಂಡಿತ ಆಗ್ತದೆ. ಹೌದೌದು, ನನ್ನ ಖಂಡಿತ ಇಲ್ಲ, ನಮ್ಮ ಕಣ್ಣು ಮುಂದೆನೇ ಒಂದು 7-8 PM ಅನಿಸುತ್ತೆ ಅದು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಲೈಟ್ ಸಮಸ್ಯೆ ಕೂಡ ಇದೆ, ರೋಡ್ ಬಿಡಿ ಲೈಟು ಸಮಸ್ಯೆ ಇದೆ. ಸೊ ಹಂಗಾಗಿ ಗುಂಡಿಗಳೇನಿದೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಲೈಟು ಬೇಕಲ್ವಾ, ಅದು ಕೂಡ ಇಲ್ಲ ಇಲ್ಲಿ. ಸೊ ಸಣ್ಣದಾಗಿ ಒಂದು ಸಣ್ಣ ಮಗುನ ಕರ್ಕೊಂಡು ಹೋಗ್ತಾ ಇದ್ದವರು ಬ್ರೇಕ್ ಹಾಕಿ ಆ್ಯಕ್ಚುಲಿ ಬಿದ್ದುಬಿಟ್ರು, ಮೋಡಿಗೆ ಹೋಗ್ಬಿಡ್ತು ಮಗು. ಬಟ್ ಏನೂ ಆಗಿರಲಿಲ್ಲ, ಆದರೆ ಅವ್ರ ಅಮ್ಮನಿಗೆ ಮಾತ್ರ ಸ್ವಲ್ಪ ಬೋನ್ ಫ್ರ್ಯಾಕ್ಚರ್ ಆಗಿತ್ತು. ಈ ಥರ ಎಲ್ಲ ಸಮಸ್ಯೆ ಆಗ್ತಾಯಿದೆ. ನಾವು ಅಷ್ಟೇ ಕಾರಲ್ಲಿ ಹೋಗ್ತಾ ಇರ್ತೀವಿ, ಇದಕ್ಕಿದ್ದಂಗೆ ಸ್ವಲ್ಪ ಬ್ರೇಕ್ ಹಾಕ್ತೀವಿ, ಹಿಂದೆ ಇರೋರ್ಗು ಕೂಡ ಸಮಸ್ಯೆ. ಎಷ್ಟೋ ಕಡೆ ಜಗಳನೂ ಆಗ್ತಿದೆ ಈ ಗುಂಡಿಗಳಿಂದ. ನಾವು ಗುಂಡಿ ಇದೆ ಅಂತ ಹೇಳಿದ್ರೆ ನೀನು ನೋಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಈ ಥರ ಎಲ್ಲ ತುಂಬ ಸಮಸ್ಯೆಗಳಾಗ್ತಿದೆ. ಸೊ ಆದಷ್ಟು ಬೇಗ ಈ ರೋಡ್ ರೆಡಿ ಮಾಡಬೇಕು, ಯಾಕಂದರೆ ಇದೇ ಇವಾಗ ಮೇನ್ ರೋಡು. ಇವಾಗ ಆ ಕಡೆ ರೋಡನ್ನು ಇವಾಗ ಗೌರ್ಮೆಂಟೇ ರೆಡಿ ಮಾಡಿಸ್ತಿದ್ದೀವಿ, ಅಂಡರ್ ಪಾಸ್ ಆಗ್ತಿದೆ ಅಂತ ಹೇಳ್ತಾರೆ. ಬಟ್ ಅದಕ್ಕೊಂದು ಡೈವರ್ಷನ್ ರೋಡ್ ರೆಡಿ ಮಾಡಬೇಕು. ಆ ಥರ ರೆಡಿ ಮಾಡೋದ್ರಿಂದ ಈ ಥರ ದೊಡ್ಡ ವೆಹಿಕಲ್ಸ್ಗಾಗಲಿ ಅಥವಾ ನಾರ್ಮಲ್ ಪೀಪಲ್ಸ್ಗಾಗಲಿ ತುಂಬ ಸಮಸ್ಯೆ ಆಗೋದಿಲ್ಲ. ರೋಡ್ ಪಕ್ಕ ನಿಮ್ಮದು ಕೂಡ ಶಾಪ್ ಇದೆ ಅನ್ಸುತ್ತೆ ಇಲ್ಲಿ? ಖಂಡಿತ ಸಮಸ್ಯೆ ಅನ್ಸುತ್ತೆ ಶಾಪಲ್ಲಿ ಇರೋದ್ರಿಂದ. ಮ್ಯಾಮ್ ತುಂಬಾ ಸಮಸ್ಯೆ ಆಗ್ತಾಯಿದೆ. ಈ ಧೂಳನ್ನ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ. ಆ ಥರ ಆಗ್ತಾಯಿದೆ ತೊಂದರೆಗಳು. ಸೊ ಮ್ಯಾಟ್ ಹಾಕ್ತಾಯಿದ್ದೀವಿ, ಡಬಲ್ ಮ್ಯಾಟ್ ಹಾಕ್ತೀವಿ, ಫ್ರಂಟ್ ಮ್ಯಾಟ್ ಹಾಕ್ತೀವಿ, ಮತ್ತು ಇನ್ಸೈಡ್ ಮ್ಯಾಟ್ ಹಾಕ್ತಾಯಿದ್ದೀವಿ. ಕ್ಲೀನಿಂಗಿಗೆ ಅಂತಲೇ ಅಂದ್ಬಿಟ್ಟು ನಾವು ಇವಾಗ ಎಕ್ಸ್ಟ್ರಾ ಕೇರ್ ತೊಗೊಳ್ಳೋ ಥರ ಆಗ್ತಿದೆ. ತುಂಬ ಕಷ್ಟ. ನೀವೇ ನೋಡ್ತಾ ಇದ್ದಂಗೆ ಒಂದು 5 ನಿಮಿಷ ನನ್ನ ಕಾರ್ ನಿಲ್ಲಿಸಿದ್ರೆ ವಾಷಿಂಗಿಗೆ ಎವ್ರಿ ವೀಕಿಗೆ 2 ಟೈಮ್ಸ್ ಕೊಡ್ತಾ ಇದ್ದೀವಿ. ಇಲ್ಲೇ ನಿಲ್ಲಿಸ್ಬೇಕು, ಅಷ್ಟೊಂದು ಧೂಳು ಸಿಗ್ತಾ ಇದೆ. ಮತ್ತು ಆಫೀಸಲ್ಲೂ ಅಷ್ಟೇ ಮೇಂಟೆನೆನ್ಸು, ಕ್ಲೀನಿಂಗು, ಧೂಳು ತುಂಬ ಕಷ್ಟ ಮ್ಯಾಮ್. ಆದಷ್ಟು ಬೇಗ ಗೌರ್ಮೆಂಟಲ್ಲಿ ರಿಕ್ವೆಸ್ಟೇ. ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಬಂದು ಕೇಳಿರೋದು? ಇಲ್ಲ ಮ್ಯಾಮ್, ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ. ಅದು ಗೊತ್ತಿಲ್ಲ ಏನಕ್ಕೆ ಅಂತ. ತಾವೇ ಅವ್ರ ಮನಸ್ಸಿಗೆ ಯಾವಾಗ ಚೇತರಿಕೆ ಆಗುತ್ತೋ ಅಂಥದ್ದು ಗೊತ್ತಿಲ್ಲ ನಮಗೆ. ಯಾರಾದರೂ ಹೋಗಿ ಕೇಳಿ ಮಾಡೋಣ ಅನ್ನೋದಕ್ಕೆ ನಿಜವಾಗ್ಲೂ ಯಾರು ಅಧಿಕಾರಿಗಳು ಯಾರನ್ನ ಕೇಳಿದ್ರೆ ಸರಿಯಾಗುತ್ತೆ ಅದು ಗೊತ್ತಿಲ್ಲ. ಇವಾಗ ಏನಿದೆ ಅಂದರೆ ಇರೋದನ್ನ ಅನುಭವಿಸ್ಕೊಂಡು ಹೋಗು, ಇರೋದನ್ನ ದುಡ್ದಿರೋದ್ರಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಹೋಗು, ಇಷ್ಟೇ ಹೇಳಿರೋದು. ಈ ಟ್ಯಾಕ್ಸಿಂದ ಏನಾದರೂ ಉದ್ಧಾರ ಆಗುತ್ತೆ, ಏನಾದರೂ ಮಾಡ್ತೀವಿ ಅನ್ನೋ ಆಶ್ವಾಸನೆ ಯಾರೂ ಕೊಡಲ್ಲ. ನಾವು ಅದನ್ನು ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ. ಇರೋದ್ರಲ್ಲಿ ನಾವು ಇದ್ದಂಗೆ ಹೋಗಬೇಕು ಅಂತ ಹೇಳ್ತಾರಲ್ಲ, ಹಂಗಾಗಿದೆ. ಸೊ ಯಾರಾದರೂ ಒಬ್ಬರು ಇನಿಷಿಯೇಟ್ ತೊಗೊಬೇಕು.
ಯಾರಾದರೂ ಇದ್ದರೆ ಅಟ್ಲೀಸ್ಟ್ ನಾವು ಈ ಥರ ಮಾತಾಡ್ತಾ ಇದ್ದೀವಿ, ತುಂಬ ಸಂಕಟದಿಂದ ಮಾತಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ಇದನ್ನೆಲ್ಲ ಸರಿ ಮಾಡಿಸಿದ್ರೆ ನಿಜವಾಗ್ಲೂ ಈ ಚಿಕ್ಕ ಮಕ್ಕಳನ್ನ ಈ ರೋಡಲ್ಲಿ ಎಷ್ಟೊಂದು ಜನ ಲೇಡೀಸ್ಗಳು ಕರ್ಕೊಂಡು ಹೋಗ್ತಿದ್ದಾರೆ ಸ್ಕೂಲ್ಗಳಿಗೆ. ಆ ಥರ ಟೈಮಲ್ಲಿ ಅವ್ರು ಓಡಿಸ್ಬೇಕು ಅಂತೇಳಿದ್ರೆ ನಿಜವಾಗ್ಲೂ ಫುಲ್ ಒಂಥರ ಈ ಆಫ್ ರೋಡ್ ಬೈಕಿಂಗ್ ಹೋಗಂಗೆ ಆಗ್ತಿದೆ. ಮಕ್ಕಳು ತುಂಬ ಎದುರ್ಕೊಳ್ತಿದ್ದಾರೆ, ಅಪ್ಪ ಅಮ್ಮನೂ ಅಷ್ಟೇ ಮಕ್ಳನ್ನ ಈ ರೋಡಲ್ಲಿ ಹೆಂಗೆ ಓಡಾಡ್ಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಯಾರಾದರೂ ಮಾಡಬೇಕು ಮ್ಯಾಮ್, ರೋಡ್ ರೆಡಿ ಮಾಡಲೇಬೇಕು. ಗೌರ್ಮೆಂಟಲ್ಲಿ ನಾವು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀವಿ, ಅಟ್ಲೀಸ್ಟ್ ಇವಾಗಲಾದರೂ ನಿಮ್ಮ ಮುಖಾಂತರ ಆದರೂ ಯಾರಾದರೂ ಬಂದು ರೆಡಿ ಮಾಡಿಸಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಮ ಇನ್ ಕೇಸ್ ಏನಾದರೂ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಎಲ್ಲ ಮಾಡ್ತೀನಿ ಇಂಟೀರಿಯರ್ ರಿಲೇಟೆಡ್. ನನ್ನ ಈ ಇಂಟರ್ವ್ಯೂಯಿಂದ ಇನ್ ಕೇಸ್ ಏನಾದರೂ ಈ ರೋಡ್ ರೆಡಿ ಆಗಿಬಿಟ್ರೆ ಖಂಡಿತ ಇದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಾಕ್ತೀನಿ, ತುಂಬ ಖುಷಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿರುವಂಥ ಸ್ಥಳೀಯರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಅಂತಂದು ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಬಂದು ಕ್ರಮನ ತಗೊಂಡಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. 4 ವರ್ಷದ ಇದೇ ರೀತಿಯಾದಂಥ ಪ್ರಾಬ್ಲಮ್ಮು ಇಲ್ಲಿ ಕೂಡ ಚಿಕ್ಕ ಮಕ್ಕಳು ಓಡಾಡ್ತಾರೆ ಅಥವಾ ಬಸ್ಗಳು, ಚಿಕ್ಕ ಮಕ್ಕಳ ಜೊತೆಗೆ ಬಸ್ಗಳು ಓಡಾಡ್ತವೆ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನು ನಾರ್ಮಲ್ ಬೈಕಲ್ಲಿ ಸಹ ಓಡಾಡ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಕರೆಂಟ್, ನಾವು ಕೂಡ ರಸ್ತೆ ಸಮಸ್ಯೆ ಅಂತಾನೆ ಬಂದ್ಬಿಟ್ಟು ಇಲ್ಲಿ ನ್ಯೂಸ್ ಮಾಡ್ತಾ ಇರೋದು, ಬಟ್ ಆದರೆ ರಸ್ತೆ ಸಮಸ್ಯೆ ಜೊತೆಗೆ ಕರೆಂಟು ಸಹ ಇಲ್ಲಿ ಇರೋದಿಲ್ಲ ಅಂತ ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕರೆಂಟು ಇಲ್ಲದೇ ಇರೋ ಸಮಯದಲ್ಲಿ ಈಗ ಬೈಕ್ಗಳೆಲ್ಲ ಓಡಾಡ್ತಿರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳು ಆಗಿದ್ದಾವೆ ಅಂತ ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋವಂಥದ್ದು. ಪಾದಚಾರಿಗಳು ಓಡಾಡ್ತಿಲ್ಲ, ಎಲ್ಲ ರೀತಿಯಾದಂಥ ವಾಹನಗಳು ಓಡಾಡ್ತಿದ್ದಾವೆ. ದಯವಿಟ್ಟು ನಾವು ನಿಮಗೆ ಇದನ್ನೇ ಮನವಿ ಸಲ್ಲಿಸ್ತಾ ಇರೋದು. ಇನ್ನು ಸ್ಥಳೀಯರು ಹೇಳಿದ ಪ್ರಕಾರ ದಯವಿಟ್ಟು ನಮಗೆ ಈ ಒಂದು ರಸ್ತೆನ ನಿರ್ಮಾಣ ಮಾಡಿಕೊಡೋದ್ರಿಂದ ನಾವು ತುಂಬಾ ಸಫರ್ ಪಡ್ತಾ ಇದ್ದೀವಿ. ಪ್ರತಿದಿನ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯಾಗಿ ಒಂದು ಕ್ರಮನ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಚೆನ್ನಕೇಶವ್ ಜೊತೆ ಚಂದ್ರಿಕಾ, ಸಪ್ತಶ್ವ ಟಿವಿ ಕನ್ನಡ, ಬೆಂಗಳೂರು.